ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಪ್ರಬಲ ಪೈಪೋಟಿ ನಡೀತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಕಳೆದ ಕೆಲ ತಿಂಗಳಿನಿಂದ ಅಥವಾ ಒಂದು ವರ್ಷದಿಂದ ಏನಾಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಯಾವ್ಯಾವ CD ಹೊರಗೆ ಬರ್ತಾ ಇದೆ, ಯಾವ್ಯಾವ ನಾಯಕರ ಹೇಳಿಕೆಗಳು ಹೇಗಿದೆ, ಇದನ್ನೆಲ್ಲ ಗಮನಿಸಿದರೆ ಗೊತ್ತಾಗುತ್ತೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಯಾವ ಮಟ್ಟಿನ ಪೈಪೋಟಿ ನಡೀತಾ ಇದೆ ಅಂತ. ಮಿತ್ರರೇ, ರಾಜ್ಯದಲ್ಲಿ HD ದೇವೇಗೌಡರು ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿದ್ದರು. ಬಹು ವರ್ಷಗಳ ಕಾಲ ಅವರ ಕೈಯಲ್ಲಿ ನಾಯಕತ್ವ ಇತ್ತು. ಆನಂತರ ಕುಮಾರಸ್ವಾಮಿ ಅವರು ಎಮರ್ಜ್ ಆದರು. 2006ರ ಬಳಿಕ ಕುಮಾರಸ್ವಾಮಿ ಒಕ್ಕಲಿಗರ ನಾಯಕರಾದರು. ಅವರ ಕೈಯಲ್ಲಿ ಹೆಚ್ಚಿಗೆ ಹೋಲ್ಡ್ ಇತ್ತು. ಹಳೆ ಮೈಸೂರು ಭಾಗದಲ್ಲಿ JDS ಹೆಚ್ಚು ಸೀಟನ್ನು ಗಳಿಸುವಂತೆ ಕುಮಾರಸ್ವಾಮಿ ಅವರು ನೋಡಿಕೊಂಡಿದ್ರು. ಆದರೆ 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೀತಲ್ಲ, ಆಗ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಪೆಟ್ಟು ಬಿತ್ತು. DK ಶಿವಕುಮಾರ್ ಏನು ಮಾಡಿದ್ರು? ಈ ಬಾರಿ ಒಕ್ಕಲಿಗ ನಾಯಕತ್ವಕ್ಕೆ ಮತ್ತೆ ಅಧಿಕಾರ ಸಿಗುವಂಥ ಸಾಧ್ಯತೆ ಇದೆ. SM ಕೃಷ್ಣ ಬಳಿಕ ಮತ್ತೊಮ್ಮೆ ಅಧಿಕಾರ ಸಿಗುವಂಥ ಚಾನ್ಸಸ್ ಇದೆ, ನೀವೆಲ್ಲ ನನಗೆ ವೋಟ್ ಹಾಕಿ ಅಂತೇಳಿ ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ಗೆ ಹೆಚ್ಚು ಸೀಟು ಬಂತು, JDS 19ಕ್ಕೆ ಕುಸಿತು. ಇದನ್ನ ಕುಮಾರಸ್ವಾಮಿ ಅವರು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮಿತ್ರರೇ, ಇದಿಷ್ಟಕ್ಕೆ ಸೀಮಿತ ಆಗಿದ್ರೆ ಕುಮಾರಸ್ವಾಮಿ ಅವರು DK ಶಿವಕುಮಾರರನ್ನ ಸೋಲಿಸಬೇಕು ಅಂತ ಇಷ್ಟೊಂದು ಜಿದ್ದಿಗೆ ಬೀಳ್ತಾ ಇರಲಿಲ್ಲ. ಆದರೆ DK ಶಿವಕುಮಾರ್ ಏನು ಮಾಡಿದ್ರು? JDSನಿಂದ ಗೆದ್ದಿದ್ರಲ್ಲ 19 ಶಾಸಕರು, ಅದರಲ್ಲಿ ಈ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳ ಶಾಸಕರನ್ನ ತಮ್ಮ ಪಕ್ಷಕ್ಕೆ ಸೆಳೆಯೋದಕ್ಕೆ ಮುಂದಾದರು. ಕಾಂಗ್ರೆಸ್ಗೆ ಬಂದು ಸೇರ್ಕೊಳ್ಳಿ, ನಿಮಗೆ ಭವಿಷ್ಯ ಇದೆ, JDSನಲ್ಲೇ ಇದ್ರೆ ಭವಿಷ್ಯ ಇಲ್ಲ, ಆ ಪಕ್ಷ ಮುಳುಗಿ ಹೋಗ್ತಾ ಇದೆ, ಹೀಗಂತ ಅವರನ್ನು ಕನ್ವಿನ್ಸ್ ಮಾಡೋದು ಕೊಟ್ಟರು. 10ರಿಂದ 12 ಶಾಸಕರು JDS ಬಿಟ್ಟು ಕಾಂಗ್ರೆಸ್ಸನ್ನು ಸೇರ್ತಾರೆ, JDS ಪಕ್ಷವೇ ನಾಶ ಆಗಿ ಹೋಗ್ಬಿಡುತ್ತೆ ಎನ್ನುವಂಥ ಚರ್ಚೆಗಳು ಶುರುವಾದವು. ಕುಮಾರಸ್ವಾಮಿಗೆ ಬೇರೆ ದಾರಿನೇ ಕಾಣಲಿಲ್ಲ. BJP ಜೊತೆಗೆ ರಾತ್ರೋರಾತ್ರಿ ಮೈತ್ರಿ ಮಾಡಿಕೊಂಡ್ರು. ತನ್ನ ಪಕ್ಷಕ್ಕೆ ಕೇವಲ 3 ಸೀಟು ಬಿಟ್ಕೊಟ್ರೂ ಕೂಡ ಅವರು ಮುಲಾಜು ಮಾಡಿಲ್ಲ. ಒಟ್ಟಿನಲ್ಲಿ ನಮ್ಮ ಪಕ್ಷ ಸರ್ವೈವಲ್ ಆಗಬೇಕು, ಏನಾದರೂ ಆಗಿ ನಮ್ಮ ಪಕ್ಷವನ್ನು ನಿಲ್ಲಿಸ್ಕೊಳ್ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು BJP ಜೊತೆಗೆ ಹೋದರು. ಅದಕ್ಕೆ ಜನ ಕೂಡ ಮತ ನೀಡಿದ್ರು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಕೈ ಮೇಲಾಯಿತು. ಎಷ್ಟರ ಮಟ್ಟಿಗೆ DK ಶಿವಕುಮಾರ್ಗೆ ಹಿನ್ನಡೆ ಆಯಿತು ಅಂತಂದರೆ, ಬೆಂಗಳೂರು ಗ್ರಾಮಾಂತರದಲ್ಲೇ DK ಸುರೇಶ್ ಸೋತು ಹೋಗ್ಬಿಟ್ರು. DK ಶಿವಕುಮಾರ್ಗೆ ದೊಡ್ಡ ಡ್ಯಾಮೇಜ್. ಈಗ ಮಿತ್ರರೇ, ಮತ್ತೆ DKಶಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ. ಎಲ್ಲಿ? ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ನೀವೆಲ್ಲ ಏನಂದುಕೊಂಡಿದ್ರಿ? DK ಸುರೇಶ್ ಅಲ್ಲಿ ಸ್ಪರ್ಧೆ ಮಾಡಬಹುದು, ಆ ಮೂಲಕವಾಗಿ DK ಶಿವಕುಮಾರ್ ಪ್ರಬಲವಾಗಿ ಕುಮಾರಸ್ವಾಮಿ ಅವರಿಗೆ ಪೈಪೋಟಿ ನೀಡಬಹುದು ಅಂತ. ಇಲ್ಲ ಮಿತ್ರರೇ, DK ಶಿವಕುಮಾರೇ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಏನಿದು ಲೆಕ್ಕಾಚಾರ? DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಹೋಗಿ ಎಲೆಕ್ಷನ್ ಎದುರಿಸಿದ್ದೆ ಆದರೆ ಗೆಲ್ಲುವಂಥ ಸಾಧ್ಯತೆಗಳಿದೆಯಾ? ಹೇಗಿದೆ ಚನ್ನಪಟ್ಟಣ ಕ್ಷೇತ್ರ? ವಿವರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭೂತಪೂರ್ವ ಜಯ ದಾಖಲಿಸಿದ್ದಾರೆ. ಕೇಂದ್ರದಲ್ಲಿ ಮಂತ್ರಿಯೂ ಕೂಡ ಆಗಿದ್ದಾರೆ, ಪ್ರಬಲ ಖಾತೆ ಕೂಡ ಸಿಕ್ಕಿದೆ. JDS ಮತ್ತೆ ಸರ್ವೈವಲ್ ಆಗಿದೆ. ಈಗ ಮಿತ್ರರೇ, ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ಆಗಬೇಕು. ಯಾಕೆಂದ್ರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಹೀಗಾಗಿ ಬೈ ಎಲೆಕ್ಷನ್ ಆಗಲೇಬೇಕು. ಈಗ BJP ಮತ್ತು JDSನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಎನ್ನುವಂತಹ ಕುತೂಹಲ ಇದೆ. ಯಾಕೆ ಗೊತ್ತಾ? DK ಸುರೇಶ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮಿತ್ರರೇ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆ ಮಾಡಿದ್ರು. ಆರಂಭದಲ್ಲಿ DK ಸುರೇಶ್ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಸ್ವಲ್ಪ ಸ್ಪರ್ಧೆ ಇದೆ ಅಂತ ಗೊತ್ತಾಗಿತ್ತು, ಆದರೂ ಕಡಿಮೆ ಮಾರ್ಜಿನ್ ನಲ್ಲಾರು ನಾನು ಗೆಲ್ತೀನಿ ಅಂತ ಅಂದುಕೊಂಡಿದ್ರು. ಆದರೆ ಚುನಾವಣೆ ಹತ್ತಿರ ಬರ್ತಾ ಗೊತ್ತಾಯ್ತು, ಇಲ್ಲ, CN ಮಂಜುನಾಥ್ ಪರವಾಗಿ ಅಲೆ ಇದೆ ಅಂತ. ಚುನಾವಣೆ ಆದ ಬಳಿಕವಂತೂ DK ಸುರೇಶ್ಗೆ ಮತ್ತು DK ಶಿವಕುಮಾರ್ಗೆ ಕನ್ಫರ್ಮ್ ಆಗಿ ಹೋಗಿತ್ತು, ನಾವು ಸೋಲ್ತೀವಿ ಅಂತ. ಯಾಕೆಂದ್ರೆ ಕ್ಷೇತ್ರದಲ್ಲಿ ನಡೆದಂತಹ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳೇನು ಹೇಳ್ತಾ ಇದ್ವು? DK ಸುರೇಶ್ ಸೋಲ್ತಾರೆ, CN ಮಂಜುನಾಥ್ ಭರ್ಜರಿ ಜಯ ದಾಖಲಿಸ್ತಾರೆ, ಆ ರೀತಿಯಾಗಿ ಅಲೆ ಇತ್ತು ಕ್ಷೇತ್ರದಲ್ಲಿ ಅಂತ ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ವು. DK ಶಿವಕುಮಾರ್ ಏನು ಮಾಡಿದ್ರು? ಸುರೇಶ್ರನ್ನ ಚನ್ನಪಟ್ಟಣಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಹೇಳಬೇಕು, ಹೇಗಿದ್ರು ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ರೆಡಿ ಮಾಡ್ಕೊಂಡಿದ್ರು. ಕ್ಷೇತ್ರದ ಅಧ್ಯಯನ ನಡೆದಿತ್ತು. ಕ್ಷೇತ್ರದಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಮುಖಂಡರನ್ನ ಎಲ್ಲಿ ಬಲೆಗೆ ಹಾಕೋಬೇಕು, ಇದೆಲ್ಲ ಅಧ್ಯಯನ ನಡೆದಿತ್ತು. ಆದರೆ ಮಿತ್ರರೇ, DK ಸುರೇಶ್ ಸೋತಂತಹ ಅಂತರ ಇದೆಯಲ್ಲ, ಇದು DK ಶಿವಕುಮಾರರನ್ನ ಕಂಗಾಲು ಮಾಡಿದೆ. ಅವರು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಸೋಲ್ಬಹುದು, ಇಲ್ಲ ಕಡಿಮೆ ಅಂತರದಲ್ಲಿ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ DK ಶಿವಕುಮಾರ್ ಇದ್ರು. ಆದರೆ ಇಷ್ಟೊಂದು ಅಂತರದಲ್ಲಿ ಸೋಲ್ತಾರೆ, JDS ಮತ್ತು BJP ಕೈ ಅಷ್ಟು ಮೇಲಾಗತ್ತೆ ಅಂತ ಅವರು ಅಂದುಕೊಂಡಿರಲಿಲ್ಲ. ಈಗ DK ಸುರೇಶ್ರನ್ನೇ ಮತ್ತೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ದೆ ಆದರೆ ಮತ್ತೆ ಸೋಲುವಂಥ ಚಾನ್ಸಸ್ ಇದೆ. ಮತ್ತೊಮ್ಮೆ ಸೋತ್ ಹೋದರೆ DK ಸುರೇಶ್ಗೆ ಬಹಳ ದೊಡ್ಡ ಮುಖಭಂಗ ಆಗುತ್ತೆ. 2 ಚುನಾವಣೆಯನ್ನು ಒಟ್ಟೊಟ್ಟಿಗೆ ಸೋತ್ರೆ ಬಹಳ ಹಿನ್ನಡೆ ಆಗುತ್ತೆ. ಅದು DK ಶಿವಕುಮಾರ್ ಕೆರಿಯರ್ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. DK ಸುರೇಶ್ ವಿರುದ್ಧವಾಗಿ ಒಂದು ಗೊತ್ತಿಲ್ಲದಂತಹ ಅಲೆ ಇದೆ. ಅವರೊಂದು ರೀತಿಯ ಡಾಮಿನೇಟ್ ಮಾಡ್ತಾರೆ, ಹಾಗೆ ಹೀಗೆ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಇದು ಅವರ ಚುನಾವಣೆಗೆ ಹಿನ್ನಡೆ ಆಗಬಹುದು ಅಂತ DK ಶಿವಕುಮಾರ್ಗೆ ಅನಿಸಿದೆ. ಅದಕ್ಕೆ DK ಶಿವಕುಮಾರ್ ಅವರ ಪ್ಲಾನ್ ಏನು? ನಾನೇ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡುವಂತಹದ್ದು. ಆಗ ಚನ್ನಪಟ್ಟಣದಲ್ಲಿ ಗೆಲುವಾಗುವಂತಹ ಸಾಧ್ಯತೆ ಇದೆ.
ಗೆದ್ದ ಬಳಿಕ ಕನಕಪುರಕ್ಕೆ ರಾಜೀನಾಮೆ ಕೊಡುವಂತಹದ್ದು, ಕನಕಪುರ ಕ್ಷೇತ್ರದಿಂದ ತನ್ನ ತಮ್ಮನಾದಂತಹ ಡಿ ಕೆ ಸುರೇಶನ್ನು ನಿಲ್ಲಿಸಿ ಮತ್ತೆ ಗೆಲ್ಲಿಸ್ಕೊಂಡು ಬರುವಂತಹದ್ದು. ಈ ಮೂಲಕವಾಗಿ ಎರಡೂ ಕ್ಷೇತ್ರವನ್ನ ತನ್ನ ಫ್ಯಾಮಿಲಿ ಕೈಲಿ ಇಟ್ಕೊಳ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಮಿತ್ರರೇ, ಇವತ್ತು ಅವರು ಚನ್ನಪಟ್ಟಣದ 14 ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಕ್ಷೇತ್ರದ ಇಡೀ ಸಂಪೂರ್ಣ ಚಿತ್ರಣವನ್ನು ತಿಳಿದುಕೊಳ್ಳುವಂತಹದ್ದು, ಕ್ಷೇತ್ರದಲ್ಲಿ ಕೆಲ ಮುಖಂಡರನ್ನ ಭೇಟಿಯಾಗುವಂತಹದ್ದು, ಇದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಇನ್ನೊಂದು ಲೆಕ್ಕಾಚಾರ ಏನು ಗೊತ್ತಾ? ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು 2018ರಲ್ಲಿ ಗೆದ್ರು, ಮುಖ್ಯಮಂತ್ರಿ ಆದ್ರು, 13 ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟದಲ್ಲಿ. ಆಗ ಚನ್ನಪಟ್ಟಣದಿಂದಲೇ ಕುಮಾರಸ್ವಾಮಿ ಆರಿಸಿ ಹೋಗಿದ್ದು. ಈ ಹಿಂದೆ ಕೆಂಗಲ್ ಹನುಮಂತಯ್ಯ ಅಲ್ಲಿ ಮುಖ್ಯಮಂತ್ರಿಯಾಗಿ ವಿಧಾನಸೌಧ ಕಟ್ಟಿಸ್ಬಿಟ್ರು. ದೊಡ್ಡ ದೊಡ್ಡ ಹೆಸರು ಬಂದಿದೆ ಆ ಕ್ಷೇತ್ರಕ್ಕೆ. ಹೀಗಾಗಿ ನಾನು ಕೂಡ ಚನ್ನಪಟ್ಟಣದಿಂದ ಆಯ್ಕೆ ಆಗಿದ್ದೆ ಆದರೆ ನಾನು ಮುಖ್ಯಮಂತ್ರಿ ಆಗಬಹುದು. ಇದೊಂದು ಕನಸು ಡಿ ಕೆ ಶಿವಕುಮಾರ್ಗಿದೆ. ಮಿತ್ರರೇ, ಅಷ್ಟು ಸುಲಭ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಲವೇ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಗೆದ್ದಂತಹ ಉದಾಹರಣೆಯೇ ಇಲ್ಲ. ಅದು JDSನ ಭದ್ರಕೋಟೆ. ಅದಕ್ಕಿಂತ ಹೇಳಬೇಕು ಅಂತಂದರೆ CP ಯೋಗೇಶ್ವರ್ ಅವರ ಭದ್ರಕೋಟೆ. CP ಯೋಗೇಶ್ವರ್ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೋ ಅವ್ರು ಗೆಲ್ತಾ ಇದ್ರು ಒಂದು ಕಾಲದಲ್ಲಿ. ಆದರೆ 2018ರ ಬಳಿಕ ಕುಮಾರಸ್ವಾಮಿ ಅಲ್ಲಿಗೆ ಹೋಗಿ ನಿಲ್ಲೋದಕ್ಕೆ ಶುರು ಮಾಡಿದ ಮೇಲೆ ಅದು JDSನ ಭದ್ರಕೋಟೆ ಆಗಿದೆ. ನಿಮಗೆ ಕ್ಷೇತ್ರದ ಚಿತ್ರಣವನ್ನು ಸಂಕ್ಷಿಪ್ತವಾಗಿ ಕೊಟ್ಟುಬಿಡ್ತೀನಿ. ಯಾವ್ಯಾವಾಗ ಏನೇನು ಚುನಾವಣೆ ಆಗಿತ್ತು, ಈ ಬಾರಿ ಡಿ ಕೆ ಶಿವಕುಮಾರ್ ನಿಂತಿದ್ದೆ ಆದರೆ ಗೆಲ್ಲೋ ಸಾಧ್ಯತೆ ಇದೆಯಾ ಅಂತ. 2013ರಲ್ಲಿ CP ಯೋಗೇಶ್ವರ್ ಅಲ್ಲಿ ಗೆದ್ದಿದ್ರು. ಆಗ CP ಯೋಗೇಶ್ವರ್ ಬಿಜೆಪಿಲಿ ಇರಲಿಲ್ಲ, ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಒಟ್ಟು 80,099 ಮತಗಳನ್ನು ಪಡೆದಿದ್ರು. ಯಾವಾಗ? 2013ರಲ್ಲಿ. ಆಗ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು, ಕುಮಾರಸ್ವಾಮಿ ಅವರ ಪತ್ನಿ. ಆ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿಗೆ 73,635 ಮತಗಳು ಬಂದಿದ್ವು. CP ಯೋಗೇಶ್ವರ್ 6,400 ಮತಗಳ ಅಂತರದಿಂದ ಗೆದ್ದಿದ್ರು. ಅಲ್ಲಿಗೆ ಮಿತ್ರರೇ, CP ಯೋಗೇಶ್ವರ್ಗೆ ಒಂದು ಭದ್ರವಾದ ನೆಲೆ ಇದೆ ಅಂತ ಅಲ್ಲಿ ಗೊತ್ತಾಗ್ತಾ ಇದೆ. ಆನಂತರ 2018ರಲ್ಲಿ HD ಕುಮಾರಸ್ವಾಮಿ ಒಂದು ತಂತ್ರಗಾರಿಕೆ ಮಾಡ್ತಾರೆ. ರಾಮನಗರ ಮತ್ತು ಚನ್ನಪಟ್ಟಣ ಎರಡೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಾರೆ. ಎರಡರಲ್ಲೂ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಈ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರಿಗೆ 87,995 ಮತಗಳು ಬರುತ್ತೆ. ಅದೇ ರೀತಿಯಾಗಿ CP ಯೋಗೇಶ್ವರ್ಗೆ 66,465 ಮತಗಳು ಬರುತ್ತೆ. ಇಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಕುಮಾರಸ್ವಾಮಿಗೆ ಒಂದು ಪರೋಕ್ಷವಾಗಿ ಹೆಲ್ಪ್ ಮಾಡಿತ್ತು. ಅದು ಹೇಗೆ ಕೇಳಿದ್ರೆ, HM ರೇವಣ್ಣರನ್ನ ಅಲ್ಲಿ ಸ್ಪರ್ಧೆ ಮಾಡುವಂತೆ ಮಾಡಿತ್ತು. HM ರೇವಣ್ಣ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ನಾಯಕ, ಕುರುಬ ಸಮುದಾಯದ ನಾಯಕ. ಹೀಗಾಗಿ HM ರೇವಣ್ಣ ಒಂದು 30,208 ಮತಗಳನ್ನು ಪಡೀತಾರೆ. ಇದು CP ಯೋಗೇಶ್ವರ್ ಅವರ ಗೆಲುವನ್ನು ತಡೆಯುತ್ತೆ. ಕುಮಾರಸ್ವಾಮಿ ಈಸಿಯಾಗಿ ಗೆದ್ದುಕೊಳ್ತಾರೆ. 2018ರಲ್ಲಿ ಕುಮಾರಸ್ವಾಮಿ ಅವರು 21,530 ಮತಗಳ ಅಂತರದಿಂದ ಗೆದ್ದಿದ್ರು. ಒಂದು ದೊಡ್ಡ ವಿಕ್ಟರಿ. 2023ರಲ್ಲಿ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಮಾತ್ರ ಸ್ಪರ್ಧೆ ಮಾಡಿದ್ರು. ಆಗ ಕುಮಾರಸ್ವಾಮಿ 96,592 ಮತಗಳನ್ನು ಪಡೆದಿದ್ರು. CP ಯೋಗೇಶ್ವರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. 80,677 ಮತಗಳನ್ನು ಪಡೆದಿದ್ರು. ಕಾಂಗ್ರೆಸ್ನಿಂದ ಗಂಗಾಧರ ಅನ್ನುವಂತಹ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು. ಅವರಿಗೆ ಕೇವಲ 15,374 ಮತಗಳು ಬಂದಿದ್ವು. ಕುಮಾರಸ್ವಾಮಿ ಅವರು 15,915 ಮತಗಳ ಅಂತರದಿಂದ ಗೆದ್ದಿದ್ರು 2023ರ ಎಲೆಕ್ಷನ್ನಲ್ಲಿ. ಮಿತ್ರರೇ, ಇಲ್ಲಿ ಗಮನಿಸಿ, ಕಾಂಗ್ರೆಸ್ನ ಮತಗಳು ಎಲ್ಲೂ ಕೂಡ ಇಲ್ಲ. ಹೆಚ್ಚು ಅಂತಂದರೆ HM ರೇವಣ್ಣ ಸ್ಪರ್ಧೆ ಮಾಡಿದಾಗ ಒಂದು 30,000 ಮತಗಳು ಬಂದಿತ್ತು. ಅದಕ್ಕಿಂತ ಹೆಚ್ಚಿಗೆ ಮತವನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಿಲ್ಲ. ಜೊತೆಗೆ ಕಾಂಗ್ರೆಸ್ನ ಭದ್ರವಾದ ಕಾರ್ಯಕರ್ತರ ಪಡೆಯೂ ಕೂಡ ಕ್ಷೇತ್ರದಲ್ಲಿಲ್ಲ. ಅಲ್ಲಿರುವಂತಹದ್ದು CP ಯೋಗೇಶ್ವರ್ ಅವರ ಮತ. ಅದು ವೈಯಕ್ತಿಕ ಮತ, ಅದು ಬಿಜೆಪಿಯ ಮತಗಳು ಕೂಡ ಅಲ್ಲ. ಯಾಕೆಂದ್ರೆ ಬಿಜೆಪಿ ಈ ಹಿಂದೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ CP ಯೋಗೇಶ್ವರ್ ಬರೋದಕ್ಕೆ ಮುಂಚೆ ಕೇವಲ 2,000-3,000 ಓಟನ್ನು ತೆಗೆದುಕೊಳ್ತಾ ಇತ್ತು. ಅದಕ್ಕಿಂತ ಹೆಚ್ಚು ಓಟ್ ಇರಲಿಲ್ಲ. CP ಯೋಗೇಶ್ವರ್ ಬಳಿಯಲ್ಲಿ ಒಂದು 60,000 ರಿಂದ 65,000 ಮತ ಇದೆ. ಕಳೆದ ಚುನಾವಣೆಯಲ್ಲಿ ಅದು 80,000 ಕೂಡ ರೀಚ್ ಆಗಿದೆ. ಕುಮಾರಸ್ವಾಮಿ ಅವರ ಕೈಯಲ್ಲಿ ಒಂದು 90,000 ಮತಗಳಿದೆ. ಅಂದರೆ JDSನ ಮತಗಳು ಒಂದು 90,000 ಇದೆ. CP ಯೋಗೇಶ್ವರ್ ಬಳಿಯಲ್ಲಿ ಒಂದು 80,000 ಮತಗಳಿದೆ. ಈ ಇಬ್ಬರೂ ಮೈತ್ರಿ ಆಗಿರುವ ಕಾರಣದಿಂದಾಗಿ JDS ಮತ್ತು ಬಿಜೆಪಿಯ ಭದ್ರಕೋಟೆಯಾಗಿದೆ ಇದು. ನಿಮ್ಗೆ ಇನ್ನೂ ಉತ್ತಮ ಉದಾಹರಣೆ ಕೊಡ್ತೀನಿ. ಈ ಚನ್ನಪಟ್ಟಣ ಕ್ಷೇತ್ರ ಇದೆಯಲ್ಲ, ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ CN ಮಂಜುನಾಥ್ಗೆ ಚನ್ನಪಟ್ಟಣದಲ್ಲಿ ದೊಡ್ಡ ಲೀಡ್ ಸಿಕ್ಕಿತ್ತು. 21,614 ಮತಗಳ ಲೀಡ್ ಸಿಕ್ಕಿತ್ತು ಚನ್ನಪಟ್ಟಣದಲ್ಲಿ. CN ಮಂಜುನಾಥ್ಗೆ ಚನ್ನಪಟ್ಟಣದಲ್ಲಿ 1,06,971 ಮತಗಳು ಸಿಕ್ಕಿತ್ತು. ಅದೇ ರೀತಿಯಾಗಿ DK ಸುರೇಶ್ಗೆ 85,357 ಮತಗಳು ಸಿಕ್ಕಿತ್ತು. ವಿಧಾನಸಭಾ ಚುನಾವಣೆಗಿಂತ ಹೆಚ್ಚಿನ ಮತಗಳು DK ಸುರೇಶ್ಗೆ ಸಿಕ್ಕಿದೆ. ಹಾಗೆ ನೋಡೋಕೆ ಹೋದರೆ JDS ಮತ್ತು ಬಿಜೆಪಿಯ ಮತಗಳನ್ನು ಸೇರಿಸಿದ್ರೆ 1.5 ಲಕ್ಷ ಮತ ಸಿಗಬೇಕಿತ್ತು. ಅಷ್ಟೊಂದು ಸಿಕ್ಕಿಲ್ಲ, ಕೇವಲ 1,06,000 ಮಾತ್ರ ಸಿಕ್ಕಿದೆ ಅಂತ ನಿಮಗೆ ಅನಿಸಬಹುದು. ಲೋಕಸಭಾ ಚುನಾವಣೆಯಲ್ಲಿ ಬೇರೆ ರೀತಿಯಾಗಿ ವೋಟ್ ಆಗುತ್ತೆ. ಕನಕಪುರದಲ್ಲಿ DK ಶಿವಕುಮಾರ್ 2023ರಲ್ಲಿ ದೊಡ್ಡ ವಿಕ್ಟರಿಯನ್ನು ಸಾಧಿಸಿದ್ರು. ಆದರೆ ಈ ಬಾರಿ DK ಸುರೇಶ್ಗೆ ಅಂತಹ ದೊಡ್ಡ ಜಯವನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗಿಲ್ಲ. DK ಸುರೇಶ್ ಕನಕಪುರದಲ್ಲಿ 1,08,000 ಮತಗಳನ್ನು ಪಡೆದ್ರೆ, ಅದೇ CN ಮಂಜುನಾಥ್ 83,000 ಮತಗಳನ್ನು ಪಡೀತಾರೆ. DK ಸುರೇಶ್ಗೆ ಕನಕಪುರದಲ್ಲಿ ಲೀಡ್ ಸಿಕ್ಕಿದ್ದು ಕೇವಲ 25,677 ಮಾತ್ರ. ಲೋಕಸಭಾ ಚುನಾವಣೆಯ ಡಿಫರೆಂಟು, ವಿಧಾನಸಭಾ ಚುನಾವಣೆಯ ಡಿಫರೆಂಟ್.
ಡಿಫ್ರೆಂಟು. ಹೀಗಿದ್ರೂ ಸಹ JDS ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೋ ಅವರ ಕೈ ಇದುವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಮೇಲಿದೆ. ಕ್ಷೇತ್ರದ ವಾತಾವರಣವೇ ಆ ರೀತಿಯಾಗಿರುವಂತಹದ್ದು. ಈಗ JDS ನಿಂದ ಯಾರು ಅಭ್ಯರ್ಥಿ ಆಗಬಹುದು ಅಥವಾ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರಾ? ಇದೇ ಈಗ ಇರುವಂತಹ ಪ್ರಶ್ನೆ. HD ಕುಮಾರಸ್ವಾಮಿಗೆ ಒಂದು ಹಂತದಲ್ಲಿ ಅನಿಸಿತ್ತು ನಿಖಿಲ್ ಕುಮಾರಸ್ವಾಮಿಗೆ ಕ್ಷೇತ್ರವನ್ನ ಬಿಟ್ಟುಕೊಡಬೇಕು ಅಂತ. ಆದರೆ ಒಂದು ವೇಳೆ DK ಶಿವಕುಮಾರ್ ಸ್ಪರ್ಧೆ ಮಾಡಿದ್ದೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಡೌಟು. ಯಾಕೆ ಗೊತ್ತಾ? ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ 2 ಸಲ ಸೋತಿದ್ದಾರೆ. ರಾಮನಗರದಲ್ಲಿ ಸೋತಿದ್ದಾರೆ, ಈ ಹಿಂದೆ ಮಂಡ್ಯದಲ್ಲಿ ಸೋತಿದ್ದಾರೆ. ಈಗ ಮತ್ತೊಮ್ಮೆ ಏನಾದರೂ ಚನ್ನಪಟ್ಟಣದಲ್ಲಿ ತಂದು ನಿಲ್ಲಿಸಿದ್ದೆ ಆದರೆ ಅದು ನೆಗೆಟಿವ್ ಸಂದೇಶ ಹೋಗುತ್ತೆ. ಹೇಗಿದ್ರು ನಿಖಿಲ್ ಸೋತಿದ್ದಾರೆ ಎನ್ನುವಂಥ ಭಾವನೆ ಜನರ ಮನಸ್ಸಿನಲ್ಲಿ ಕೂತಿರುತ್ತೆ. ಅವರು ಪ್ರಬಲವಾದ ಸ್ಪರ್ಧಿ ಅಲ್ಲ ಅಂತ. ಜೊತೆಗೆ CP ಯೋಗೇಶ್ವರ್ ಕೂಡ ಅಷ್ಟಾಗಿ ಚುನಾವಣೆಯಲ್ಲಿ ಓಡಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಈ ಹಿಂದೆ CN ಮಂಜುನಾಥ್ ಅವರನ್ನು ಗೆಲ್ಲಿಸುವಂತಹ ಸಂದರ್ಭದಲ್ಲಿ CP ಯೋಗೇಶ್ವರ್ ಸಾಕಷ್ಟು ಓಡಾಟ ನಡೆಸಿದ್ದಾರೆ. ಅವರನ್ನು ಅಭ್ಯರ್ಥಿಯಾಗಿಸುವಲ್ಲೂ ಕೂಡ CP ಯೋಗೇಶ್ವರ್ ಅವರ ಪರಿಶ್ರಮ ಇದೆ. CP ಯೋಗೇಶ್ವರ್ ಉದ್ದೇಶ ಏನಾಗಿತ್ತು? HD ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ತಾರೆ, ಆಗ ಈ ಕ್ಷೇತ್ರ ಖಾಲಿ ಆಗುತ್ತೆ, ನನ್ನ ಗೆಲುವು ಈಸಿ ಆಗುತ್ತೆ, ನನಗೆ ಈ ಕ್ಷೇತ್ರ ಸಿಗುತ್ತೆ ಅಂತೇಳಿ CP ಯೋಗೇಶ್ವರ್ ಮನಸ್ಸಲ್ಲಿತ್ತು. ಈಗ ಮಿತ್ರರೇ, ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಯನ್ನು ತಂದು ನಿಲ್ಲಿಸಿದ್ದೆ ಆದರೆ CP ಯೋಗೇಶ್ವರ್ ಅಷ್ಟೊಂದು ಓಡಾಡಿ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. CP ಯೋಗೇಶ್ವರ್ ಮನಸ್ಸು ಮಾಡದೇ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಆ ರಿಸ್ಕ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಇದೆ. ಕ್ಷೇತ್ರವನ್ನ CPYಗೆ ಬಿಟ್ಟುಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ CP ಯೋಗೇಶ್ವರ್ ನಿಂತಿದ್ದೆ ಆದರೆ ಕುಮಾರಸ್ವಾಮಿ 100% ಕೆಲಸ ಮಾಡ್ತಾರೆ. ಯಾಕೆಂದರೆ ಆ ಕ್ಷೇತ್ರವನ್ನು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಬಿಟ್ಟುಕೊಡೋದು ಕುಮಾರಸ್ವಾಮಿ ಸಿದ್ಧ ಇಲ್ಲ. ಹೀಗಾಗಿ ತನ್ನ ಕಾರ್ಯಕರ್ತರಿಗೆ ಪ್ರಬಲವಾಗಿ ಸಂದೇಶ ಕೊಡ್ತಾರೆ, ನೀವು ಶ್ರಮ ವಹಿಸಿ ಕೆಲಸ ಮಾಡಬೇಕು ಅಂತ. ಆಗ JDSನ ಮತಗಳು ಬಿಜೆಪಿಗೆ ಶಿಫ್ಟ್ ಆಗುತ್ತೆ. ಬಿಜೆಪಿಯ ಮತಗಳು ಬಿಜೆಪಿಯ ಬಳಿಯಲ್ಲೇ ಉಳಿದಿದ್ದೆ ಆದರೆ DK ಶಿವಕುಮಾರ್ ಕೂಡ ಗೆಲ್ಲೋದು ಕಷ್ಟ. ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ಗೆ ಭದ್ರವಾದಂತಹ ನೆಲೆ ಇಲ್ಲ, ಕಾರ್ಯಕರ್ತರ ಪಡೆ ಇಲ್ಲ. ಎಲ್ಲವೂ ಕೂಡ ಹಣಬಲದ ಮೇಲೆ ನಡಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಈ ಬೈ ಎಲೆಕ್ಷನ್ನಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಆದರೆ ಕ್ಷೇತ್ರದಲ್ಲಿ ಮತದಾರರೇ ಅವರು ಪರವಾಗಿಲ್ಲ ಅಂತಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಏನು ಬೇಕಾದರೂ ಆಗಬಹುದು. ಈಗ ಒಂದು ವೇಳೆ ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಸ್ಪರ್ಧಿಸಿದ್ದೆ ಆದರೆ 2006ರ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ನಂತೆ ಆಗುತ್ತೆ. ಅಷ್ಟೇ ಜಿದ್ದಾಜಿದ್ದಿನ ಒಂದು ಎಲೆಕ್ಷನನ್ನು ರಾಜ್ಯದ ಜನರಿಗೆ ನೋಡೋದಕ್ಕೆ ಸಿಗುತ್ತೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ. ಯಾಕೆಂದರೆ ಅವರು JDSನಲ್ಲಿದ್ದರು, JDS ಅವರನ್ನು ಉಚ್ಚಾಟಿಸುತ್ತೆ. ಆಗ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಇರುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿರ್ತಾರೆ. ಆಗ JDSನಿಂದ ಶಿವಬಸಪ್ಪ ಅನ್ನುವಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುತ್ತಾರೆ. ಚಾಮುಂಡೇಶ್ವರಿಯಲ್ಲಿ JDS ಮತ್ತು ಬಿಜೆಪಿ ಒಂದಾಗಿ ಜಿದ್ದಾಜಿದ್ದಿನ ಪೈಪೋಟಿಯನ್ನು ನಡೆಸಿರ್ತವೆ. ಯಾವ ಮಟ್ಟಿನ ಚುನಾವಣೆ ನಡೆದಿರುತ್ತೆ ಅಂತಂದರೆ ಸಿದ್ದರಾಮಯ್ಯನವರು ಕೇವಲ 257 ಮತಗಳ ಅಂತರದಿಂದ ಜಯ ದಾಖಲಿಸಿರ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಅಂದು ಸೋತಿದ್ದೇ ಆಗಿದ್ದರೆ ಸಿದ್ದರಾಮಯ್ಯನವರು ಈಗ 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. ಅವರ ರಾಜಕೀಯ ಗ್ರಾಫ್ ಕಂಪ್ಲೀಟ್ ಆಗಿ ಇಳಿದು ಹೋಗಿರ್ತಿತ್ತು. ಆಗ ಸಿದ್ದರಾಮಯ್ಯನವರಿಗೆ ಮರುಹುಟ್ಟು ನೀಡಿದಂತಹ ಚುನಾವಣೆ ಅದು. ಈ ರಾಜ್ಯದ ಇತಿಹಾಸದಲ್ಲಿ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ದಾಖಲಾಗಿದೆ. ಹಾಗೆ ಮಿತ್ರರೇ, ಚನ್ನಪಟ್ಟಣದ ಬೈ ಎಲೆಕ್ಷನ್ ಕೂಡ ಈ ಬಾರಿ ಅಂತಹದೇ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ DK ಶಿವಕುಮಾರ್ ಏನಾದರೂ ಅಲ್ಲಿ ಸ್ಪರ್ಧೆ ಮಾಡಿದ್ದೆ ಆದರೆ, ಕೇವಲ DKಶಿ ಮಾತ್ರ ಅಲ್ಲ, DK ಸುರೇಶ್ ಸ್ಪರ್ಧಿಸಿದ್ರೂ ಕೂಡ ಅಷ್ಟೇ ಜಿದ್ದಾಜಿದ್ದಿ ಇರುತ್ತೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಚನ್ನಪಟ್ಟಣದ ಬೈ ಎಲೆಕ್ಷನನ್ನು ಯಾರು ಗೆಲ್ಲಬಹುದು? ಯಾರಿಗೆ ಹೆಚ್ಚು ಅಡ್ವಾಂಟೇಜಸ್ ಇದೆ? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.